ಮಹಾದೇವರುದ್ರ ಅಪ್ಪಾಜಿ ನೆಗದು ಬಿದ್ದು ನಲಿಕಾಯಿ ಆಗೋದ. ಏನು ಮುಖ ನೋಡ್ತೀಯಾ? ಈ ಅಪ್ಪೆ ಇಲ್ಲಿ ಯಾಕೆ ಬಂದಿದ್ದಾಳೆ ಅಂತನಾ? ಈ ಅಪ್ಪಾಜಿಗೆ ಈ ಅಬ್ಬೆ ಮಾತು ಕೊಟ್ಟಿದ್ಲು ಕಣ. ನಿನ್ನ ಹೆಣ ಯಾವತ್ತು ಈ ನೆಲದ ಮೇಲೆ ಉದ್ರತ್ತೋ ಆವತ್ತು ನಾನು ಹಬ್ಬ ಮಾಡ್ತೀನಿ ಅಂತ ಹೇಳಿದ್ದೆ. ಅದಕ್ಕೆ ಬಂದಿದ್ದಾಳೆ ಈ ಅಬ್ಬೆ. ಅಪ್ಪಾಜಿನ ಯಾರು ಕೊಂದ್ರು ಅಂತ ಗೊತ್ತೇನಾ ನಿನಗೆ? ಗೊತ್ತೇನಾ? ನನ್ನ ಮೊಮ್ಮಗ ಸಿಂಹವಂಶದ ವಾರಸ್ದಾರ. ಯುದ್ಧ ಮಾಡಿ ಮುಗಿಸ್ಬಿಟ್ಟ ಅಪ್ಪಾಜಿನ. ಅವತ್ತು ನಿಮ್ಮಪ್ಪ ಇದೇ ಜಾಗದಲ್ಲಿ ನನ್ನ ಗಂಡನ್ನ ಕೊಂದ. ಇದೇ ಜಾಗದಲ್ಲಿ ಕೊಂದ. ನೀನ್ ಮರ್ತಿರ್ಬೋದು, ಆದ್ರೆ ಈ ರಾಜಲಕ್ಷ್ಮಿ ಯಾವುದನ್ನ ಮರ್ತಿಲ್ಲ. ಇವತ್ತು ನೋಡಿ, ಇವತ್ತು ಇದೇ ಜಾಗದಲ್ಲಿ ನಿಮ್ಮಪ್ಪ ಸತ್ತು ಬಿದ್ದಿದ್ದಾನೆ. ಈಗ ಲೆಕ್ಕ ಚುಕ್ತಾ ಆಯ್ತು ಅಪ್ಪಾಜಿ, ಈಗ ಲೆಕ್ಕ ಚುಕ್ತಾ ಆಯ್ತು. ಮಹಾದೇವರುದ್ರ ಹೋಗು, ಅಲ್ಲೋಗು. ನನ್ನ ಗಂಡ ನನ್ನ ಮಗ ನಿನಗೋಸ್ಕರ ಕಾಯ್ತಾ ಇದ್ದಾರೆ. ನಿನಗೆ ಧೈರ್ಯ ಇದ್ರೆ, ದಮ್ಮಿದ್ರೆ ಕಣ್ಣಲ್ಲಿ ಕಣ್ಣಿಟ್ಟಲ್ಲಿ ಮಾತಾಡ್ಸೋ. ತಗೊಂಡ್ ಬರ ಬಟ್ಟೆನ. ಹಾಕಳ ಈ ಬಟ್ಟೆನ. ಇದು ಸಿಂಹ ವಂಶದ ಲೆಕ್ಕದ್ದು. ನಾವ್ ಯಾರನ್ ಕೊಂದ್ರು ಅಲ್ಲೇ ಮಣ್ಣು ಮಾಡ್ತೀವ. ನಾವೇ ಮಣ್ಣು ಮಾಡ್ತೇವೆ. ಏನೋ ನಸ್ಕುನ್ನಿ ವಂಶದವನೇ, ಮನೆ ಬಾಗಿಲಿಗೆ ಬಂದವ್ರ ಮುಂದೆ ಏನೋ ತೋರಿಸ್ತೀಯ ನಿನ್ ಪೌರುಷನ? ಕಣ್ಸಾಗಿದ್ರೆ ನನ್ನ ಮನೆ ಬಾಗಿಲಿಗೆ ಬಾರೋ, ಅಲ್ಲಿ ತೋರ್ಸು ನಿನ್ನ ಪೌರುಷನ. ಆಗ ಈ ರಾಜಲಕ್ಷ್ಮಿ ನಿನ್ನ ಗುಂಡ್ಸು ಅಂತ ಒಪ್ಕೋತೀನಿ. ನೋಡ, ನನ್ನೋಡ ನಿನ್ನ ಮನೆ ಬಾಗ್ಲಿಗೆ ಬಂದು ನಿನ್ನ ಹಣೆಲೆ ಬೆವರಿಳಿಸಿದ್ದೀನಿ. ಇದು ಕಣ ಸಿಂಹ ವಂಶದ ತಾಕತ್ತು. ಏಯ್ ಮುದುಕಿ, ನಿನ್ನ ಪ್ರಾಣನ ಅಪ್ಪಾಜಿ ಉಳಿಸಿದ್ರು ನೆನ್ಪಿರ್ಲಿ. ಆದ್ರೆ ಪ್ರಮಾಣ ಮಾಡಿ ಹೇಳ್ತಿದ್ದೀನಿ, ಕೇಳಿಸ್ಕೋ. ಅಪ್ಪಾಜಿನ ಬಲಿ ತಗೊಂಡಿದ್ದು ಸಿಂಹ ವಂಶನೇ ಆಗಿದ್ರೆ ವರ್ಷ ನಮ್ಮ ಸಿಂಹ ವಂಶದವ್ರ ತಲೆ ಉದುರ್ತಾನೆ ಇರುತ್ತೆ. ಲೆಕ್ಕ ಇಟ್ಕೋಬೇಕು ನೀನು. ನಿನಗೆ ನಿನ್ ತಲೆ ಕೆಡಬೇಕು, ಲೆಕ್ಕ ಹಾಕೋ. ವ್ರತ
ಪ್ರತಾಪರುದ್ರ ತಲೆ ಉರುಳಿಸೋದಕ್ಕೆ ನಿಂತ್ರೆ ಯಾರು ಈ ಪ್ರತಾಪರುದ್ರನ ತಡೆಯೋದಕ್ಕೆ ಆಗಲ್ಲ. ಹೋಗಿ ಇಲ್ಲಿಂದ. ನಾನು ಹೆಣ ಉದುರಿಸ್ತೀನ. ನೀನು ಲೆಕ್ಕ ಇಟ್ಕೊಳ್ಳೋ ನನ್ನ ಮಗನೇ, ಲೆಕ್ಕ ಇಟ್ಕೊಳ್ಳೋ. ಸಾಧ್ಯನೇ ಇಲ್ಲ. ಒಂದು ನಿಮಿಷನೂ ಮಗುನ್ ಬಿಟ್ಟು ಇರೋದೇ ಇಲ್ಲ ಅಂತಾಳಲ್ಲ. ಇವರಿಬ್ಬರನ್ನ ಹೇಗಾದರೂ ದೂರ ಮಾಡಬೇಕಲ್ಲ. ಮಾಡ್ತೀನಿ. ಅಕ್ಕ, ಏನು? ಎಲ್ಲ ಕೆಲಸ ನಾನೇ ಮಾಡಬೇಕು. ಕೆಲಸ ಮಾಡಿ ಮಾಡಿ ಎಷ್ಟು ಸುಸ್ತಾಗಿದ್ದೀನಿ ಗೊತ್ತಾ. ನೀವು ಮಗು ನೋಡ್ಕೊಳ್ಳೋದು ಬಿಟ್ಟರೆ ಇನ್ನೇನು ಕೆಲಸ ಮಾಡ್ತೀರಾ? ಮಾಡ್ತಿದ್ದೀನಲ್ಲ. ಏನು ಮಾಡ್ತಿದ್ದೀರಾ ಅಕ್ಕ? ಇವಳಿಗೆ ಜಗಳ ಆಡ್ತಾಳೆ ಅಂತ ತಪ್ಪು ತಿಳ್ಕೊಬೇಡಿ. ತಿಂಗಳ ನೀವೇ ತಾನೇ ಗೋಧಿನ ಹಿಟ್ಟು ಮಾಡಿಸ್ಕೊಂಬರ್ತಿದ್ದಿದ್ದು. ಈಗ ಮನೇಲಿ ಒಂಚೂರು ಹಿಟ್ಟಿಲ್ಲ. ಅಬ್ಬೆ ನೋಡಿದ್ರೆ ಚಪಾತಿ ಮಾಡು ಅಂತಾರೆ. ನನಗೇನು ಮಾಡಲಿ ನೀವೇ ಹೇಳಿ. ಶಶಿ ಸಾಯಂಕಾಲ ಬರ್ತಾನೆ, ಅವನೇ ಹಿಟ್ಟು ಮಾಡಿಸ್ಕೊಂಡು ಬರ್ತಾನೆ ಬಿಡು. ಈಗಲೇ ಬೇಕು ಅಂದರೆ ನಾನು ಹೋಗಬೇಕು. ಮಗುನ ಹಿಡ್ಕೊಂಡು ಹೇಗೆ? ಯಾಕೆ? ಅವನ್ನ ಮನೇಲೇ ಬಿಟ್ಟು ಹೋಗಿ. ನನಗೇನು ಮಕ್ಕಳಿಲ್ವಾ ಅಥವಾ ಮನು ನೋಡ್ಕೊಳ್ಳೋದಕ್ಕೆ ಬರಲ್ವಾ? ನೀವು ಅವನ್ನ ಬಿಟ್ಟು ಹೋಗಿ ಅಕ್ಕ, ನಾನು ನೋಡ್ಕೊಳ್ತೀನಿ. ಅದಕ್ಕೆ ಯಾಕೆ ಅಷ್ಟು ಯೋಚನೆ ಅಂತೀನಿ? ಹಿಟ್ಟು ಮಾಡಿಸ್ಕೊಂಬರೋದಕ್ಕೆ ನಾನೇ ಹೋಗ್ತಿದ್ದೆ, ಆದರೆ ಮನೆ ತುಂಬ ಕೆಲಸ. ಏ ಮಂಜರಿ, ಏನೇ ಇದು? ಬಟ್ಟೆ ಎಲ್ಲ ಗುಡ್ಡೆ ಹಾಕಿದ್ಯಾ? ಬಾರ ಇಲ್ಲಿ. ನೋಡಿದ್ರ ಅಬ್ಬೆ ಕರಿತಿದ್ದಾರೆ. ಈಗ ಚಪಾತಿ ಮಾಡು ಅಂತಾರೆ. ನಾನೇನು ಮಾಡಲಿ? ಅಯ್ಯೋ ಈಶ್ವರ. ಹಿಟ್ಟು ಬೇಕು ತಾನೆ, ಮಾಡಿಸ್ಕೊಂಬರ್ತೀನಿ. ನಂಗೆ ಗೊತ್ತಿತ್ತು ನೀವು ನನಗೆ ಸಹಾಯ ಮಾಡೇ ಮಾಡ್ತೀರಾ ಅಂತ. ಅದಕ್ಕೆ ನನಗೆ ನಿಮ್ಮ ಕಂಡ್ರೆ ತುಂಬ ಇಷ್ಟ. ಮನುನ ನಾನು ಕರ್ಕೊಂಡು ಹೋಗ್ತೀನಿ. ಇವ್ ನನ್ನ ಜೊತೆನೇ ಇರಬೇಕು. ಇವನ್ನ ನಾನು ಎಲ್ಲೂ ಬಿಟ್ಟು ಹೋಗಲ್ಲ. ಈ ಬಿಸಿಲಲ್ಲಿ ಮನುನ್ ಕರ್ಕೊಂಡು ಹೋಗ್ತೀರಾ ಅಕ್ಕ? ನಿಮ್ಗೇನು ಹುಚ್ಚ? ಬಿಸಿಲಲ್ಲಿ ಬೆಂದ್ರೇನೆ ಬೆಂಕಿ ಮುಂದೆ ನಿಲ್ಲೋ ಶಕ್ತಿ ಬರೋದು ಇವನಿಗೆ. ಇದೆಲ್ಲ ಏನು ದೊಡ್ಡ ವಿಷಯ ಅಲ್ಲ ನನಗೆ. ನನಗೇನು ಬೇಕೋ ನಾನು ಅದೇ ಮಾಡ್ತೀನಿ. ಆಡೋದವ್ರೆ ಇಲ್ಲೇ ಬಂದು ಆಡ್ಬೇಕಾ? ಅಲ್ಲೆಲ್ಲಾದ್ರೂ ಹೋಗಿ ಆಡಕ್ಕಾಗಲ್ವಾ? ಏನು ವಾರಸ್ತಾರ ನಮ್ಮ ಹೊರಗಡೆ ಬಂದ್ಬಿಟ್ಟಿದ್ದೀರಾ? ಅಲ್ಲ, ಅಲ್ಲಿ ಮನೇಲಿ ಒದೆ ತಿನ್ನೋದು ಸಾಲದು ಅಂತ ಇಲ್ಲಿ ಮಕ್ಳು ಕೈಲೂ ಒದೆ ತಿನ್ಬೇಕಾ? ಏನು ಆಗ ನೋಡ್ತಾ ಇದ್ಯಾ? ನೀನ್ ಬರೋದನ್ನ ದೂರದಿಂದ ನೋಡಿದೆ, ಆಶ್ಚರ್ಯ ಆಯ್ತು. ಇಷ್ಟೊತ್ತಿಗಾಗ್ಲೇ
ಎಲ್ಲರಿಗೂ ಸತ್ಯ ಗೊತ್ತಾಗಿ ನಿನಗೆ ಚೀಮಾರಿ ಹಾಕಿ ಯಾವುದಾದ್ರೂ ಕೋಣೆಲಿ ಕೂಡಾಕಿ ಮಾನ ತೆಗ್ದಿರ್ತಾರೆ ಅನ್ಕೊಂಡಿದ್ದೆ. ಆದರೆ ನೀನು ಈಗಿರೋದು ನೋಡ್ತಾ ಇದ್ರೆ ನಿನಗಾಗಿರೋದು ಹೆಣ್ಮಗು ಅನ್ನೋದು ಯಾರಿಗೂ ಗೊತ್ತಾಗಿಲ್ಲ ಅನ್ಸುತ್ತೆ. ಆ ದೇವರು ಇಷ್ಟುವರೆಗೂ ಕಾಪಾಡ್ತಾ ಬಂದಿದ್ದಾನೆ. ಆದರೆ ಎಷ್ಟೋ ಒಂದ್ಸಲ ನಂಗೆ ಯಾರೂ ಇಲ್ಲ ಅನ್ಸ್ಬಿಡತ್ತೆ. ಹಂಗೆ ಅನ್ಬೇಡ ಬಾನಿ. ಆ ದೇವ್ರ ಆಶೀರ್ವಾದ ಇರೋದಕ್ಕೆ ನಿನ್ನ ಗುಟ್ಟು ರಟ್ಟಾಗದೆ ಇರೋದು. ಆ ದೇವರೇ ನಿನ್ನನ್ನು ಕಾಪಾಡ್ತಾ ಇರೋದು. ಈಗ ನೋಡು, ಇನ್ನೇನು ನೀನು ಬೀಳೋ ಕ್ಷಣಕ್ಕೆ ಆ ದೇವರು ನನ್ನನ್ನು ಕಳಿಸ್ಕೊಟ್ಟ. ನಾನು ಬರಲಿಲ್ಲ ಅಂದಿದ್ರೆ ನೀನು ಬೀಳ್ತಾ ಇದ್ದೆ. ಒಂದು ನೀನು ಪರಿಚಯ ಆಗ್ತಿದ್ದೆ, ಇಲ್ಲದೆ ಇದ್ದಿದ್ರೆ ಮಗು ಪ್ರಾಣ ಹೋಗಿರೋದು. ಅಬ್ಬೆ ನಿಮಗೆ ಕಷಾಯ ಕೊಟ್ಟಿಲ್ವಲ್ಲ? ಒಂದು ನಿಮಿಷ ರೀ, ಮಾಡ್ಕೊಂಬರ್ತೀನಿ. ಕಷಾಯ ನಾನೇ ಮಾಡ್ಕೋತೀನಿ, ಅದ್ರ ಬಗ್ಗೆ ನೀನು ಚಿಂತೆ ಮಾಡಬೇಡ. ನನಗೀಗ ಮನು ಬೇಕು, ಕೊಡಿಲಿ. ಅಬ್ಬೆ ಮೊಮ್ಮಗುನ ಕೊಡು ಅಂದೆ. ಏನಬ್ಬೆ ಇದು? ನಿನ್ನೆ ತಾನೇ ಮಗುನ ಯಾರ ಕೈಗೂ ಕೊಡಬೇಡ ಅಂತ ರಾಜೇಶ್ವರಿ ಅಕ್ಕ ಹೇಳೋದ್ರಲ್ವಾ? ಅವಳು 1000 ಹೇಳ್ತಾಳೆ. ಅದನ್ನೆಲ್ಲ ಕೇಳ್ಕೊಂಡು ಕೂತ್ಕೊಳ್ಳೋದಿಕ್ಕೆ ನನ್ನೇನ್ ತಡ್ಡಿ ಅನ್ಕೊಂಡ್ಯಾ? ನೋಡಿದ್ರು, ಈಶ್ವರನ್ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದಿರೋ ತಾಯ್ತ. ಇದನ್ನ ಮಗುಗೆ ಕಟ್ಟಿದ್ರೆ ಯಾವ ಅಪಾಯನೂ ಆಗೋದಿಲ್ಲ. ಕೊಡು ಮಗುನ, ಕೊಡು ಅಂದೆ. ಇಲ್ಲ ಅಬ್ಬೆ, ನಾನು ಕೊಡಲ್ಲ. ನನ್ನ ಮೊಮ್ಮಗುನ ನಾನ್ ಎತ್ಕೋಬಾರ್ದ? ನನ್ನೇ ತಡಿತೇನೆ ನೀನು? ಇವನು ಈ ಸಿಂಹ ವಂಶದ ವಾರಸ್ದಾರ, ನಿನ್ನೊಬ್ಳು ಸೊತ್ತಲ್ಲ. ಗೊತ್ತು ಅಬ್ಬೆ, ಆದ್ರೆ ನನ್ನ ಮಗುನ ಯಾರ ಕೈಗೂ ಕೊಡಲ್ಲ. ತಾಯ್ತ ತಾನೆ, ಕೊಡಿ, ನಾನು ಕಟ್ತೀನಿ. ಯಾಕೆ? ನಾನ್ ಮನುಷ್ಯಲ್ವಾ? ನಾನ್ ಕಟ್ಬಾರ್ದ? ಕೊಡೆ ಇಲ್ಲಿ ಮಗುನ. ನನ್ನನ್ನೇ ತಳ್ತಿಯೇನೆ? ಅಷ್ಟು ದುರಹಂಕಾರ ನನಗೆ? ಈ ಮನೆಯಲ್ಲಿ ನಿನ್ ಸ್ಥಾನ ಮಾನ ಏನು ಅನ್ನೋದನ್ನ ಮರಿಬೇಡ. ನಾನು ಯಾಕೆ ಮರೀಲಿ ಅಬ್ಬೆ? ಯಾವುದು ಮರ್ತಿಲ್ಲ ನಾನು. 4 ಸಲ ನನ್ನ ಮಗು ಪ್ರಾಣ ತೆಗೆ ಪ್ರಯತ್ನ ಪಟ್ಟಿದ್ದು ಮರ್ತಿಲ್ಲ ನಾನು. ಇನ್ಮೇಲೆ ಅಂತದ್ ನಡಿಬಾರ್ದು ಅಂತಾನೆ ನಾನು ಮನುನ ಯಾರ ಕೈಗೂ ಕೊಡಲ್ಲ. ಅಯ್ಯೋ ಅಕ್ಕ ಅಕ್ಕ, ಯಾಕೆ ಹೀಗೆ ಮಾತಾಡ್ತಿದ್ದೀರಾ? ಈ ಮನೇಲಿರೋರೆಲ್ಲ ಏನು ವೈರಿಗಳ? ನಮ್ಮ ಮೇಲೂ ನಿಮಗೆ ನಂಬಿಕೆ ಇಲ್ವಾ? ಅಬ್ಬೆ ಕೇಳ್ತಿದ್ದಾರೆ, ಕೊಡಿ ಮಗುನ. ದೊಡ್ಡವ್ರಂದ್ರೆ ಗೌರವ ಇರ್ಬೇಕಪ್ಪ. ಹೌದು, ಗೌರವ ಇರಬೇಕು. ಏನೇ ನೀನೊಬ್ಳೆ ನಮ್ಮ ಮಗುನ ಕಾಪಾಡೋಳು? ಹೊರಗಡೆ ಹೋದ್ರು ಎತ್ಕೊಂಡು ಹೋಗ್ತೀಯಾ, ಒಳಗಿದ್ರು ಬೀಗ ಹಾಕ್ಬಿಟ್ಟು ಹೋಗ್ತೀಯಾ? ಏನ್ ಅನ್ಕೊಂಡಿದ್ಯಾ ನೀನು? ನಮ್ಮ ಮೇಲೆ ಯಾರ ಮೇಲೂ ನಂಬಿಕೆ ಇಲ್ಲ ಅಂದ್ರೆ ಏನರ್ಥ? ಇಲ್ಲ, ಯಾಕಂದ್ರೆ ಯಾರು ನಮ್ಮವರು ಅವರೇ ಬಂದು ಮಗು ಸತ್ತೋಯ್ತು ಅಂತಾರೆ. ಅದೇ ರುದ್ರವಂಶದವರು ಮಗು ಬದುಕಿತೆ ಅಂತ ತಂದು ಕೊಡ್ತಾರೆ. ನಾಲ್ಗೆ ಉದ್ದ ಬಿಡ್ತಾ ಇದೀಯಾ ಬಾನೆ? ನಿನ್ನ ಮಗನ ಸಾಯಿಸೋದಿಕ್ಕೆ ನನ್ನ ಮಗ ಪಿತ್ತೂರಿ ಮಾಡ್ತಾ ಇದ್ದಾನೆ ಅಂತ ನಿನ್ ಮಾತಿನ ಅರ್ಥ? ನಾನ್ ಹಾಗೆ ಎಲ್ಲಿ ಹೇಳ್ದೆ? ಯಾರು ನಮ್ಮವರು ಅಂತ ಗೊತ್ತಾಗ್ತಿಲ್ಲ ಅಂದೆ. ಅಬ್ಬೆ ಒಂದಂತೂ ನಿಜ, ನೀವ್ ಹೀಗೆ ಹಠ ಮಾಡ್ತಿದ್ರೆ ನಾನ್ ಮಗುನ ಕರ್ಕೊಂಡು ಎಲ್ಲಾದ್ರೂ ಹೊರಟೋಗ್ತೀನಿ. ಆಮೇಲೆ ನೀವು ವಾರಸ್ದಾರ ಯಾವಾಗ ಬರ್ತಾರೆ ಅಂತ ಕಾಯ್ತಾ ಕೂತ್ಕೊಬೇಕಾಗತ್ತೆ. ಏನೇ ನನ್ನನ್ನೇ ಹೆದರ್ಸ್ತೀಯೇನೆ? ನನಗೆ ಸವಾಲ್ ಹಾಕ್ತೇನೆ? ಲೇ ಮಂಜರಿ, ಬಾಗ್ಲು ಹಾಕೆ. ನಾನು ಯಾರು ಅಂತ ಇವಳಿಗೆ ಇವತ್ತು ತೋರಿಸ್ತೇನೆ. ಹೋಗು. ಆಯ್ತಬ್ಬೆ. ಕೊಡು ಅಂದೆ. ಅಬ್ಬೆ ಬಿಡಿ ಅಬ್ಬೆ, ಕೊಡು ಅಂದೆ. ಅಬ್ಬೆ ಏ ಮಂಜರಿ, ಹಿಡ್ಕೊಳ್ಳೆ ಅವಳನ್ನ. ಹೋಗೋದಿ, ಬಿಡ್ಬೇಡ ಅವಳನ್ನ. ಹಿಡ್ಕೊ, ಬಿಡ್ಬೇಡ ಅವಳನ್ನ. ಬಿಡು ಮಂಜರಿ, ಮಗುನ ಎತ್ಕೊಳ್ಳೆ. ಬಿಡು, ಬಿಡು ಮಗುನ. ಬಿಡು ಮಗುನ. ಅಬ್ಬೆ ಮಗುನ. ಅಬ್ಬೆ ಬಿಡು. ಕೊಡು ಮಗುನ.
ಮಗುನ ಕೊಡು. ಕೊಡಲ್ಲ, ನಾನ್ ಕೊಡಲ್ಲ. ಯಾರಾದ್ರೂ ಒಂದ್ ಹೆಜ್ಜೆ ಮುಂದಿಟ್ರೆ ಮಗು ಸಮೇತ ನಾನ್ ಬಾವಿಗೆ ಹಾರಿ ಸತ್ತೋಗ್ಬಿಡ್ತೀನಿ. ಅವಾಗ ವಾರಸ್ದಾರನೂ ಇರಲ್ಲ, ಈ ಮನೆ ಒಡೆಯನೂ ಇರಲ್ಲ. ಅಬ್ಬೆ, ನಿನ್ ಮೇಲೆ ನನ್ಗೆ ಗೌರವ ಇದೆ, ಆದ್ರೆ ಅದಕ್ಕಿಂತ ಜಾಸ್ತಿ ಪ್ರೀತಿ ಮನು ಮೇಲೆ ಇದೆ. ಇವ್ ನನ್ ಪ್ರಾಣ ಅಬ್ಬೆ. ಅಬ್ಬೆ, ಅತ್ತಿಗೆ ನಾಟಕ ಮಾಡ್ತಿದ್ದಾರೆ. ಸಾಯೋದು ಅಂದ್ರೆ ಏನ್ ತಮಾಷೆನಾ? ನಾನು ಇವ್ರಿಗೆ ಹೋಗಿ ಪಾಠ ಕಲಿಸ್ತೀನಿ. ಬಾ ಅದಿ ಬಾ, ಅದ್ ಹೇಗ್ ನನ್ ಮಗುನ ಮುಟ್ತಿ ಅಂತ ನಾನು ನೋಡ್ತೀನಿ. ಬಾರೋ. ಬನ್ನಿ, ಆಟ ಆಡ್ಬೇಡ. ನಿನಗೇನ್ ಬೇಕೋ ಹೇಳು, ಕೊಟ್ಬಿಡ್ತೀನಿ. ಮಗು ಹುಷಾರು, ಇಳಿ ಕೆಳಗೆ. ನನ್ಗೇನು ಬೇಡ ಅಬ್ಬೆ, ನನ್ಗೆ ಯಾರ ಮೇಲೇನು ನಂಬಿಕೆ ಇಲ್ಲ. ಹಾಗಂತ ಎಲ್ಲರೂ ಕೆಟ್ಟವರು ಅಂತ ನಾ ಹೇಳ್ತಿಲ್ಲ, ಆದ್ರೆ ಯಾರು ನನ್ನ ಮನನ್ನ ಮುಟ್ಟೋ ಹಾಗಿಲ್ಲ, ಹತ್ರ ಬರೋ ಹಾಗಿಲ್ಲ. ಬಿದ್ಬಿಡ್ತಾ? ಸಿಂಹ ವಂಶದ ವಾರಸ್ದಾರನ ಅಹಂಕಾರ. ಮುಂದೆ ವಾರಸ್ದಾರ ಆಗೋನ್ಗೆ ಇಷ್ಟೇನ ಅದಕ್ಕೆ ನೀವು ಹೇಳ್ಕೊಟ್ಟಿರೋದು? ಬೇಜಾರು ಮಾಡ್ಕೋಬೇಡಿ ವಾರಸ್ದಾರ್ರೆ, ಪಾಪ ಹೆಂಗಸರ ಕೈಯಲ್ಲಿ ಹೇಳ್ಕೊಡಕ್ಕಾಗದು ಇಷ್ಟೇ. ಇದನ್ನೆಲ್ಲ ಹೇಳ್ಕೊಡ್ಬೇಕಾಗಿದ್ದು ಅಪ್ಪ, ಆದ್ರೆ ಏನ್ ಮಾಡ್ತೀರಾ? ನಿಮ್ಮ ಹಣೆಲಂತೂ ಅದು ಬರ್ದೇ ಇಲ್ಲ. ಆದಿ, ತನ್ನ ಮಗುನ ಒಳ್ಳೆಯವನಾಗಿ ಮಾಡೋದು ಕೆಟ್ಟವನಾಗಿ ಮಾಡೋದು ಅಮ್ಮನ ಕೈಯಲ್ಲಿದೆ. ಅಮ್ಮ ಮಾತಾಡ್ತಾಳೆ, ಅಪ್ಪ ಮಾಡಿ ತೋರಿಸ್ತಾನೆ. ನನ್ನನ್ನು ನನ್ನ ಮಗನ್ನು ನೋಡಿ ಕಲೀರಿ, ವ್ಯತ್ಯಾಸ ಏನು ಅಂತ ಗೊತ್ತಾಗುತ್ತೆ. ಎಲ್ರೂ ನೋಡಿ ನನ್ನ ಮಗ ಹೇಗೆ ಮರ ಹತ್ತಾನೆ ಅಂತ. ಅಪ್ಪು. ಅಪ್ಪ, ನಾನಾ? ಹೂ ಕಣಲೇ ಮಗನೇ, ನೀನೇ. ಅಪ್ಪ, ಈ ಬಾಳೆಹಣ್ಣು ಇಟ್ಕೊಂಡಿರು, ಇಳಿದ್ಮೇಲೆ ಕೊಡು. ತಿನ್ಬಿಡ್ಬೇಡ. ಹತ್ತು ಹತ್ತು. ಹಾಗೆ ಶಬಾಷ್. ಹಾಗೆ ಹಾಗೆ ಹತ್ತು ಹತ್ತು. ಶಬಾಷಣ್ಣ, ಹತ್ತು, ಇನ್ನು ಮೇಲೆ ಹತ್ತು. ಚಿರತೆನು ಹೀಗೆ ಹತ್ತದು. ಹತ್ತು ಮಗನೇ, ಹತ್ತು ಹತ್ತು ಹತ್ತು. ಅಣ್ಣ, ಹತ್ತಣ್ಣ.
ಏನಲೇ ಅಲ್ಲೇಕ ಕೂತ್ಕೊಂಡೆ ಇನ್ನು ಮೇಲೆ ಹತ್ತೋ. ಅಪ್ಪ ನನ್ ಬಾಳೆಹಣ್ಣು. ಅಣ್ಣ ಅನಾಹುತ ಆಗೋಯ್ತಣ್ಣ. ಏನೋದ? ಮಂಡಿಗೆ 10 ಲಾರಿ ಭತ್ತ ಕಳ್ಸಿದ್ವಲ್ಲಣ್ಣ, 9 ಲಾರಿ ಮಾತ್ರ ಹೋಗಿದೆ. ಇನ್ನೊಂದು ಲಾರಿ ಎಲ್ಲೋಯ್ತು ಅಂತ ಯಾರಿಗೂ ಗೊತ್ತಿಲ್ಲಣ್ಣ. ಗೊತ್ತಿಲ್ವಾ? ಗೊತ್ತಿಲ್ಲ ಅಂದ್ರೆ ಏನೋ ಅರ್ಥ? ಯಾವ್ದಾರೋ ಭೂತ ಬಂದು ಹೊಡ್ಕೊಂಡೋಯ್ದಂತ. ನಡಿ. ಹೆಂಗಸರ ಕೈಯಲ್ಲಿ ರಾಜ್ಯ ಭಾರ ಕೊಟ್ರೆ ಹೀಗೆ ಆಗೋದು. ಯಾರಿಗೂ ನಮ್ ಕಂಡ್ರೆ ಭಯನೂ ಇಲ್ಲ, ಭಕ್ತಿನೂ ಇಲ್ಲ. ಎಲ್ರೂ ಸಿಂಹವಂಶದ ಮಾನ ಮರ್ಯಾದೆನ ಬೀದಿಲಿ ಹರಾಜಾಗ್ತಾ ಇದ್ದಾರೆ. ನೋಡಿ ಸಂತೋಷ ಪಡಿ. ಹೊರಗಡೆ ರುದ್ರವಂಶದವರು ಕಾಯ್ತಾ ಇದ್ದಾರೆ. ಮದುವೆ ಆಗ್ತಿದ್ದಂಗೆನೆ ನಮ್ಮ ಮನೆಯವ್ರನ್ನೆಲ್ಲ ಸಾಯಿಸ್ಬಿಡ್ತಾರೆ. ಜೊತೆಗೆ ನಿಮ್ಮ ಮಗಳ ಪ್ರಾಣನೂ ಹೋಗುತ್ತೆ. ದಯವಿಟ್ಟು ಬಿಟ್ಬಿಡಿ ನನ್ನ. ಏಯ್, ಏನೋ ಮಾಡ್ತಾರಂತೆ ಆ ರುದ್ರವಂಶದವರು. ಸಿಂಹವಂಶದವಳು ನಾನಿಲ್ಲಿದ್ದೀನಿ. ನನ್ನ ಮುಂದೆ ಆ ರುದ್ರವಂಶದವರು ಬಾಲ ಬಿಚ್ತಾರ? ಅಷ್ಟು ಧೈರ್ಯ ಇದೆಯಾ ಅವ್ರಿಗೆ? ಎಲ್ಲಮ್ಮ ಏಯ್! ಒಳ್ಳೆ ಮಾತಲ್ಲಿ ತಾಳಿ ಕಟ್ಟಿದ್ರೆ ಸರಿ, ಇಲ್ಲ ಅಂದ್ರೆ ನಾನೇ ನಿನ್ನ ಮುಗಿಸ್ಬಿಡ್ತೀನಿ. ಕಟ್ಟೋ ತಾಳಿನ ಅದ್ಯಾರು ಬರ್ತಾರೆ ನಾನು ನೋಡ್ತೀನಿ. ಎಷ್ಟು ಸಲ ಹೇಳಿದ್ದೀನಿ ನಿಮ್ಗೆ, ಆ ರುದ್ರವಂಶದವರ ಮಾತಿಗೆ ಹೆದರಬೇಡಿ, ಅವ್ರ ಸವಾಸ ಮಾಡಬೇಡಿ ಅಂತ. ಆದ್ರೆ ಕೇಳಲ್ಲ. ಏನ್ ತುಂಬಿಕೊಂಡಿದೆ ನಿಮ್ ತಲೆಯಲ್ಲಿ? ಅವ್ರ ಸಂಬಂಧ ಮಾಡಬೇಡಿ ಮಾಡಬೇಡಿ ಅಂತ ಹೇಳಿದ್ರು ಅದನ್ನೇ ಹುಡ್ಕೊಂಡೋಗಿ ಮಾಡ್ತೀರಾ. ಈಗ ನೋಡಿ, ತಾಳಿ ಕಟ್ಟಬೇಕಾಗಿರೋ ಗಂಡು ಓಡ್ ಹೋಗ್ತೀನಿ ಅಂತಿದ್ದಾನೆ. ತಪ್ಪಾಯ್ತು ಒಡೆಯ, ನಮ್ಗೆ ಇವ್ರು ರುದ್ರವಂಶದ ಕಡೆ ಇರುವಂತ ಗೊತ್ತೇ ಇರಲಿಲ್ಲ. ಒಳ್ಳೆ ಸಂಬಂಧ ಅನ್ಕೊಂಡು ಹೋದ್ವಿ. ಯಾರು ಯಾವ ಕಡೆ ಇರುವಂತ ನಮ್ಗೆ ಹೇಗೆ ಗೊತ್ತಾಗುತ್ತೆ ಒಡೆಯ? ಈಗ ಗೊತ್ತಾಗ್ತಿದೆಯಲ್ಲ. ಏನೋಳೆ ಹೆದರ್ಕೊಂಡು ಓಡೋಗ್ತೀಯಾ? ಓಡ್ ಹೋಗೋ ನೋಡೋಣ. ಅವರೇನೋ ನಿನ್ನ ಸಾಯಿಸೋದು. ಇವತ್ತು ಈ ಹುಡುಗಿ ಕಟ್ಟಿಗೆ ನೀ ತಾಳಿ ಕಟ್ಟಲಿಲ್ಲ ಅಂದ್ರೆ ನಾನೇ ನಿನ್ನ ಮುಗಿಸ್ಬಿಡ್ತೀನಿ. ನಿಮ್ಗೇನು ಆಗಿಲ್ಲ ಅಲ್ವಾ? ಇಲ್ಲ ಮಗ, ನನ್ಗೇನೂ ಆಗಿಲ್ಲ. ನೀವು ಬಂದು ನನ್ನ ಕಾಪಾಡಿದ್ರಿ. ನಿಮ್ಮ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ. ಅಯ್ಯೋ, ನೀವೀಗೆಲ್ಲ ಮಾಡಬಾರ್ದು. ಸರಿ, ನಾನು ಬರ್ತೀನಿ. ಕೊನೆ ಸಲ ಹೇಳ್ತಾ ಇದ್ದೀನಿ, ಮದುವೆ ಮಾಡ್ಕೋತ್ಯೋ ಇಲ್ವೋ? ಮದುವೆ ಮಾಡ್ಕೊಂಡ್ರೆ ನಿನ್ನ ಜೋಪಾನ್ವಾಗಿ ಕಳಿಸ್ಕೊಟ್ಬಿಡ್ತೀನಿ. ಯಾವ ರುದ್ರನೂ ಏನು ಮಾಡಕ್ಕಾಗಲ್ಲ. ಅದೇ ಮದುವೆ ಆಗದೆ ಹೋದ್ರೆ ಈ ಗುಂಡು ನಿನ್ನ ತಲೆ ಸೀಳುತ್ತೆ, ನಿನ್ನ ಪ್ರಾಣ ಹೋಗುತ್ತೆ. ಮದುವೆ ಮಾಡ್ಕೊಂಡು ಮನೆಗೆ ಹೋಗ್ತೀಯೋ ಇಲ್ಲ ಸ್ಮಶಾನಕ್ಕೆ ಹೋಗ್ತೀಯೋ? ನೀವು ನನ್ನ ಸಾಯಿಸ್ಬೇಕು ಅಂದ್ರೆ ಸಾಯಿಸ್ಬಿಡಿ, ಆದ್ರೆ ನನ್ನ ಮದುವೆ ಮಾತ್ರ ಆಗಲ್ಲ. ಏನೋ ಅಂದಲೇ? ಬೇಡ ದಣಿ, ಬಿಟ್ಬಿಡಿ. ನಮಗೋಸ್ಕರ ಅವ್ರನ್ನೇ ಕೊಲ್ತೀರಾ?
ಜೀವ ಒಂದಿದ್ರೆ ಯಾವತ್ತಾದ್ರೂ ಬಂದು ಮದುವೆ ಮಾಡ್ಕೋತಾರೆ. ಬಿಟ್ಬಿಡಿದ್ದಾನೆ. ನಿಂತ್ಕೊಳ್ಳೋ. ನಿನ್ನ ಮಗಳು ಮದುವೆ ನಿಂತೋಗುತ್ತೆ ಅಂತ ಇಷ್ಟೆಲ್ಲ ಮಾಡ್ತಿದ್ದೀನಿ ಅನ್ಕೊಂಡ್ಯಾ? ಈಗ ಇದು ನಿನ್ನ ಮಗಳು ಮದುವೆ ಪ್ರಶ್ನೆ ಅಲ್ಲ, ಸಿಂಹ ವಂಶದ ಗೌರವದ ಪ್ರಶ್ನೆ. ಈ ಆದಿತ್ಯ ಸಿಂಹ ಮುಂದೆ ನಿಂತು ಮದುವೆ ಮಾಡಿಸಿದ್ದಾನೆ ಅಂದ್ಮೇಲೆ ತಾಳಿ ಕಟ್ಟಬೇಕು ಅಷ್ಟೇ. ಇಲ್ಲ ಅಂದ್ರೆ ನಿಲ್ಸಿ. ಒಡಿಯ ಅವ್ನಿಗೇನು ಮಾಡಬೇಡಿ, ಬಿಟ್ಬಿಡಿ ಒಡಿಯ, ಅವ್ನಿಗೇನು ಮಾಡಬೇಡಿ. ನಾನೇ ಅವನಪ್ಪ. ನೋಡಿ, ನನ್ನ ಪ್ರಾಣ ಹೋಗುತ್ತೆ ಅಂತ ಅವ್ನು ಮದುವೆ ಆಗಲ್ಲ ಅಂತ ಹೇಳ್ತಿದ್ದ. ರುದ್ರನ ಕಡೆಯವರು ನನ್ನನ್ನು ಹೊರಗಡೆ ಕಟ್ಟಾಕಿದ್ರು. ದಯವಿಟ್ಟು ಅವ್ನು ಬಿಟ್ಬಿಡಿ. ಅಪ್ಪ ಅವರೆಲ್ಲ ಎಲ್ಲಿ? ದೇವ್ರ ದೊಡ್ಡ ನಮಗ ಈ ಹುಡುಗ ನಾನು ಕಾಪಾಡ್ದ.